ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ಕೇಂದ್ರ ಸರ್ಕಾರ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾರಂಭಿಸಿರುವ ತಾಂತ್ರಿಕ ಶಿಕ್ಷಣ ಗುಣಮಟ್ಟ ಸುಧಾರಣಾ ಕಾರ್ಯಕ್ರಮ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾಗಿದ್ದು ಪ್ರಸ್ತುತ ಇದರ 2ನೇ ಹಂತ ಮುಕ್ತಾಯದ ಮಟ್ಟ ಮುಟ್ಟಿದೆ. ಟೆಕ್ಯುಪ್ ಕಾರ್ಯಕ್ರಮ ಅನುಷ್ಠಾನಗೊಳಿಸಿರುವ ರಾಜ್ಯದ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉತ್ತಮ ಇಂಜಿನಿಯರುಗಳನ್ನು ತಯಾರು ಮಾಡಿದೆ. ಇವರು ದೇಶಾದ್ಯಂತ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ತಜ್ಞ ಇಂಜಿನಿಯರುಗಳಾಗಿ ಶೈಕ್ಷಣಿಕ ಭೂಪಟದಲ್ಲಿ ರಾಜ್ಯದ ಹಿರಿಮೆಯನ್ನು ಸಾರಿದ್ದಾರೆ. ಇದರಲ್ಲಿ ದೇಶದಲ್ಲಿ 187 ಕಾಲೇಜುಗಳು ಒಟ್ಟಾರೆ ಭಾಗವಹಿಸಿದೆ. 23 ರಾಜ್ಯಗಳು ಭಾಗವಹಿಸಿದೆ. ಅದರ ಪೈಕಿ ಕರ್ನಾಟಕದ 19 ಕಾಲೇಜುಗಳು ಆನ್ ಕಾಂಪಿಟೇಷನ್ ಬೇಸಿಸ್ ಮೇಲೆ ಒಳ್ಳೆಯ ಕಾಲೇಜುಗಳಂತ ಸೆಲೆಕ್ಟ್ ಆಗಿ ಸುಮಾರು 187 ಕೋಟಿ ಪ್ರಾಜೆಕ್ಟ್ ಇದು ಕರ್ನಾಟಕಕ್ಕೆ ಬಂದಿರೋದು ಅತ್ಯಂತ ಹೆಮ್ಮೆಯ ವಿಷಯ. ಮತ್ತು ಇದರ ಜೊತೆ 4 COEಗಳೂ ಸಹಿತ ಸೆಲೆಕ್ಟ್ ಆಗಿದೆ ಒಂದು ಕಾಲೇಜುಗಳು. ಅದಕ್ಕೆ ಒಂದು 20 ಕೋಟಿಯಷ್ಟು ದುಡ್ಡು ಸಹಿತ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಟೆಕ್ಯುಪ್ ಯೋಜನೆಯಡಿ MHRDಯಿಂದ ಬಂದಿದೆ. ಇದರಲ್ಲಿ ಈ ಅಮೌಂಟ್ನಲ್ಲಿ ನಾವು 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರದ ವತಿಯಿಂದ ನಾವು ಅಮೌಂಟನ್ನು ಸಹಿತ ಇದರಲ್ಲಿ ಬರೆಸ್ತೀವಿ. ಇದಲ್ಲದೆ ನಮಗೆ ಏನು 187 ಕೋಟಿ ಮೊದಲು ಇನಿಷಿಯಲಿ ನಮಗೆ ಇಯರ್ ಮಾರ್ಕ್ ಆಗಿದ್ದರೂ ಸಹಿತ ಮುಂದೆ ನಮಗೆ ಸುಮಾರು 20 ಕೋಟಿಗಿಂತ ಹೆಚ್ಚು ಅಮೌಂಟು NPA ಇದ್ದರು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ, ಬೆಸ್ಟ್ ಪ್ರಾಕ್ಟೀಸ್ಗಳು ಭಾಳಷ್ಟು ನಿಮ್ಮ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಂದ ಆಗ್ತಾಯಿದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಒಂದು ಅನುದಾನ ಬಂದಿದೆ. ಟೆಕ್ಯುಪ್ ತರಬೇತಿ ಮಾದರಿ ಕಾರ್ಯಕ್ರಮದ ಮೊದಲ ಹಂತ 2003ರಲ್ಲಿ ಪ್ರಾರಂಭಗೊಂಡು 2009ರಲ್ಲಿ ಪೂರ್ಣಗೊಂಡಿತು. ಇದರ 2ನೇ ಹಂತ 2010ರಲ್ಲಿ ಪ್ರಾರಂಭಗೊಂಡಿದ್ದು 2017ರ ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳಲಿದೆ. ನಮ್ಮ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮಿಂದ 100% ಪ್ಲೇಸ್ಮೆಂಟ್ ಪಡೆದಿದ್ದಾರೆ ಟೆಕ್ಯುಪ್ 2 ಪ್ರೋಗ್ರಾಮಿಂದ. ಅದೇ ರೀತಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಭಾಳ ಹೆಚ್ಚಾಗಿದೆ. ಈ 25 ಕೋಟಿ ನಾವು ಭಾಳ ಸರಿಯಾಗಿ ಉಪಯೋಗಿಸ್ಕೊಂಡಿರೋದ್ರಿಂದ ನಮ್ಮ ಸೆಮಿನಾರ್ ಹಾಲ್ಸು, 15 PG ಲ್ಯಾಬೋರೇಟ್ರೀಸು ಮತ್ತು ನಮ್ಮ ಸಂಶೋಧಕರು ಒಳ್ಳೆ ಪಬ್ಲಿಷಿಂಗ್ ಜರ್ನಲ್ಸಿಂದ ಪಬ್ಲಿಷ್ ಆಗಿರೋದು ಮತ್ತು ನಮ್ಮ ಅಧ್ಯಾಪಕರು ಬೇರೆ ಬೇರೆ ವಿದೇಶಕ್ಕೆ ಹೋಗಿ ಅಲ್ಲಿ ಕಾನ್ಫರೆನ್ಸ್ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿರೋದು. ಡೆಲ್ಲಿ ಮತ್ತು ಪುಣೆ ನಮ್ಮ ದೇಶದಲ್ಲಿ ಹೋಗಿ ನನ್ನ ರಿಸರ್ಚ್ ವರ್ಕ್ನ ಪ್ರೆಸೆಂಟ್ ಮಾಡಿದ್ದೀನಿ. ಅದಲ್ದಿರ ವಿದೇಶಕ್ಕೂ ಹೋಗೋದಕ್ಕೆ ಅವಕಾಶ ಸಿಕ್ಕಿತ್ತು, ಮಕಾವ್ ಮತ್ತು ಚೈನಾ. ತಾಂತ್ರಿಕ ಶಿಕ್ಷಣಕ್ಕೆ ದೃಢತೆಯನ್ನು ನೀಡಿ ಉತ್ತಮ ಗುಣಮಟ್ಟದ ಕುಶಲ ಇಂಜಿನಿಯರುಗಳನ್ನು ತರಬೇತಿಗೊಳಿಸಿ ಅವರಿಗೆ ಗೌರವಿತವಾದ ನೌಕರಿಯ ಅವಕಾಶಗಳನ್ನು ಕಲ್ಪಿಸುವ, ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೆಚ್ಚಿನ ಗುಣಮಟ್ಟ ನೀಡುವ, ಬೇಡಿಕೆಯುಕ್ತ ಸಂಶೋಧನೆ, ಅಭಿವೃದ್ಧಿ ಮತ್ತು ನೂತನ ಆವಿಷ್ಕಾರಗಳನ್ನು ಸಾಧಿಸುವ ಧ್ಯೇಯೋದ್ದೇಶಗಳನ್ನು ಈ ಕಾರ್ಯಕ್ರಮ ಹೊಂದಿದೆ. So from my experience, TechUp has been extremely instrumental in bridging the gap between college and industry. So I was the department coordinator for our technical fest called Phase Shift, and in that TechUp has been extremely important in providing the funds for logistics and getting a lot of industry people into the background. ನನಗೆ ಟೆಕ್ಯುಪ್ ಗ್ರಾಂಟಿಂದ ಸಂಶೋಧನೆ ಪ್ರಯುಕ್ತವಾಗಿ ಸಿಂಗಾಪುರ್ ಹೋಗಲಿಕ್ಕೆ ಅನುಕೂಲವಾಗಿದೆ. We are organizing different workshops, then we are organizing different industrial visits. So we are using or utilizing this money for goods so that we can improve the quality of our education. ಅಲ್ಲದೆ ಅವಶ್ಯಕವಾದ ಪರಿಕರಗಳನ್ನು ನೀಡುವ ಮೂಲಕ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವಿಭಾಗಗಳ ಅಭಿವೃದ್ಧಿ, ಸಂಶೋಧನಾ ಸಹಾಯಕರ ಪೂರೈಕೆ, ಕಾರ್ಖಾನೆಗಳೊಡನೆ ಸಂವಾದ, ಸಾಂಸ್ಥಿಕ ಬದಲಾವಣೆ ಹಾಗೂ ಅಶಕ್ತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯ ಮುಂತಾದ ಸಮಾಜಮುಖಿಯಾದ ಪರಿಕಲ್ಪನೆಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ. ನಾನು
ಅಂಡರ್ ಗ್ರ್ಯಾಜುಯೇಷನ್ ಆದ ತಕ್ಷಣ ನಾನು ನನ್ನ ಸ್ಟಡೀಸ್ನ ನಿಲ್ಲಿಸಬೇಕು ಅಂತ ಇದ್ದೆ. ಬಿಕಾಸ್ ಫರ್ದರ್ ಸ್ಟಡೀಸ್ಗೆ ನನಗೆ ಅಷ್ಟೊಂದು ಎಕನಾಮಿಕಲಿ ಪ್ರಾಬ್ಲಮ್ ಇತ್ತು. ಬಟ್ ಈ ಟೆಕ್ವಿಪ್ ಅಮೌಂಟು ಬರುತ್ತೆ ಅಂತ ಈ ಕಾಲೇಜಲ್ಲಿ ಬರುತ್ತೆ ಅಂತ ಗೊತ್ತಾದ ಕಾರಣ ನಾನು ಈ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಟಿನ್ಯೂ ಮಾಡೋದಕ್ಕಾಯಿತು. ನಮ್ಮ ಈ ಇನ್ಸ್ಟಿಟ್ಯೂಷನ್ಗೆ ಟೆಕ್ವಿಪ್ ಬಂದ ನಂತರ ನಮ್ಮ ಈ ಹೇಳಿಕೊಡೋ ರೀತಿಯೇ ಬದಲಾವಣೆ ಆಗಿದೆ. ಎಷ್ಟೊಂದು ಜನ ಫ್ಯಾಕಲ್ಟಿ ಮೆಂಬರ್ಸು ಅವರಿಗೆ ಬೇಕಾದಂತಹ ಮೂಲ ವಿಷಯಗಳ ಸಂಬಂಧಪಟ್ಟಂಗೆ ಅವರಿಗೆ ಹಲವಾರು ಕಡೆ ಟ್ರಾವೆಲ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ನಾವು ಸುಮಾರು ರಿಫಾರ್ಮ್ಸ್ ಮಾಡಿದ್ದೀವಿ ಎಕ್ಸಾಮಿನೇಷನ್ ಸಿಸ್ಟಮ್ನಲ್ಲಿ, ಆಟೋಮೇಷನ್ ಮಾಡಿದ್ದೀವಿ ಟೆಕ್ವಿಪ್ಸ್ ಫಂಡ್ಸಿಂದ. ಆ್ಯಂಡ್ ಮೋಸ್ಟ್ ಆಫ್ ಅವರ್ ಅಸೆಸ್ಮೆಂಟ್ ಪ್ಯಾಟರ್ನ್ಸ್ ಹ್ಯಾವ್ ಬಿನ್ ಡೆವಲಪ್ ಬಿಕಾಸ್ ಆಫ್ ದ್ಯಾಟ್. ಆ ಸಾಫ್ಟ್ವೇರಿಂದ ನಾವು ಡೇಟಾ ಅನಾಲಿಟಿಕ್ಸ್ ಮಾಡ್ತೀವಿ, ರಿಸಲ್ಟ್ ಅನಾಲಿಸಿಸ್ ಮಾಡಿ ವಿ ಟ್ರೈ ಟು ಸಿ ವೇರ್ ದ ಸ್ಟೂಡೆಂಟ್ಸ್ ಆರ್ ಲ್ಯಾಗಿಂಗ್ ಬಿಹೈಂಡ್ ಆ್ಯಂಡ್ ವಾಟ್ ಇಂಪ್ರೂವ್ಮೆಂಟ್ಸ್ ಕ್ಯಾನ್ ಬಿ ಫರ್ದರ್ ಬ್ರಾಟ್ ಇನ್. ಸೊ ಹೋಪ್ ಮುಂದೆನೂ ಟೆಕ್ವಿಪ್ ಫಂಡಿಂಗ್ ಬರುತ್ತೆ ಆ್ಯಂಡ್ ದೇ ವಿಲ್ ಹೆಲ್ಪ್ ಕಂಟಿನ್ಯೂ ಟು ಹೆಲ್ಪ್ ಅಸ್ ಇನ್ ದ ಸೇಮ್ ವೇ. ಈ ಯೋಜನೆಯ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಒಟ್ಟು 14 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನು ಆಯ್ಕೆ ಮಾಡಲಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಟ್ಟು ಅನುದಾನ 162.41 ಕೋಟಿ ರೂಪಾಯಿ ಆಗಿತ್ತು. ಎರಡನೇ ಹಂತದ ಯೋಜನೆ 2010ರಲ್ಲಿ ಪ್ರಾರಂಭಗೊಂಡಿದ್ದು, ಇದಕ್ಕಾಗಿ ನಡೆದ ಸ್ಪರ್ಧಾತ್ಮಕ ಆಯ್ಕೆಯಲ್ಲಿ ರಾಜ್ಯದ ಒಟ್ಟು 19 ಸಂಸ್ಥೆಗಳು ಹೆಸರಿಸಲ್ಪಟ್ಟವು. ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಟೆಕ್ಯೂ ಪ್ರೋಗ್ರಾಮ್ ನಮ್ಮಲ್ಲಿ ಬಂದ ಮೇಲೆ ಒಂದನೇದಾಗಿ ನಮ್ಮ ಹುಡುಗರಿಗೆ ತುಂಬ ಅನುಕೂಲವಾಗಿದೆ. ಕನ್ಕರೆಂಟ್ ಏರಿಯಾ ಆಫ್ ರಿಸರ್ಚ್, ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಆಟೋನಾಟಿಕಲ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದಿ ಪ್ರಾಮಿನೆಂಟ್ ಏರಿಯಾಸ್ ಆಫ್ ರಿಸರ್ಚ್. ಈ ಏರಿಯಾನಲ್ಲಿ ವರ್ಕ್ ಮಾಡೋ ಒಂದು ಸೌಲಭ್ಯ ನಮ್ಮ ಹುಡುಗರಿಗೆ ಸಿಕ್ಕಿ ಬಂದಿದೆ. ತುಂಬ ಎಕ್ಸ್ಪರ್ಟ್ಸ್ ಬೇರೆ ಬೇರೆ ವಿದ್ಯಾಸಂಸ್ಥೆಯಿಂದ ಬಂದಿದ್ದು, IITs ಮತ್ತು IASಯಿಂದ ಬಂದ ಅಧ್ಯಾಪಕರು ಮತ್ತು ಖ್ಯಾತ ತಜ್ಞರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಟೆಕ್ವಿಪ್ ವಾಸ್ ಎ ಗುಡ್ ಪ್ರೋಗ್ರಾಮ್. 4 ಸಂಸ್ಥೆಗಳನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಸೇರಿಸಲಾಯಿತು. ಎರಡನೇ ಹಂತದ ಟೆಕ್ವಿಪ್ ಅನುಷ್ಠಾನಕ್ಕಾಗಿ ಕೇಂದ್ರ ಹಾಗೂ ರಾಜ್ಯದ ಒಟ್ಟು ಅನುದಾನದಿಂದ 214.13 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಒಟ್ಟು ಈ ಯೋಜನೆಯ ಗಾತ್ರ 187 ಕೋಟಿ ರೂಪಾಯಿ. ಅದನ್ನು ಸುಮಾರು 4 ರಿಂದ 5 ವರ್ಷಗಳವರೆಗೆ ನಾವು ಹಂತ ಹಂತವಾಗಿ ಇನ್ಸ್ಟಿಟ್ಯೂಷನ್ಗಳ ರಿಲೀಸ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ಗಳು ಪ್ರೊಕ್ಯೂರ್ಮೆಂಟಿಗೆ, ಅಕಾಡೆಮಿಕ್ ಆ್ಯಕ್ಟಿವಿಟೀಸಿಗೆ, ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಅದನ್ನು ಖರ್ಚು ಮಾಡ್ತಾರೆ. ಸೊ ಇಲ್ಲಿ 187 ಕೋಟಿ ಅಲಾಟೆಡ್ ಇದ್ದರೂ ಸಹಿತ ನಮ್ಮ ಪರ್ಫಾರ್ಮೆನ್ಸನ್ನು ಪರಿಗಣಿಸಿ MHRD ನಮಗೆ ಎಡಿಷ್ನಲ್ ಗ್ರ್ಯಾಂಟನ್ನು ಕೊಟ್ಟಿದೆ. ಈಗ ನಾವು ಸುಮಾರು 204 ಕೋಟಿ ರೂಪಾಯಿಯನ್ನು ನಾವು ಪಡೆದ್ವಿ. 187ರ ಬದಲಾಗಿ 204 ಕೋಟಿ ಪಡೆದಿದ್ದೇವೆ ಅನ್ನೋದು ಸಹ ನಾವಿಲ್ಲಿ ಯಶಸ್ಸನ್ನು ಕಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಬೀದರ್ನಿಂದ ಮೈಸೂರಿನವರೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಇವುಗಳಲ್ಲಿ 150ಕ್ಕೂ ಹೆಚ್ಚಿನ ಸಂಸ್ಥೆಗಳು ಪಾಲ್ಗೊಂಡಿವೆ. 85 ಸಂಸ್ಥೆಗಳು ಪ್ರಾರಂಭಿಕ ಠೇವಣಿಯೊಂದಿಗೆ ಅರ್ಜಿ ಸಲ್ಲಿಸಿದ್ದವು. ಈ ಸಂಖ್ಯೆಯಲ್ಲಿ ಆಯ್ಕೆಯಾದ ಸಂಸ್ಥೆಗಳು 19 ಮಾತ್ರ. It has enhanced the exposure of the students in bringing out the relationship between the challenges, what is happening outside, as well as in the curriculum. I think I have to really thank the TechUp for having given us so much of benefits, through which even the labs have been enhanced with the most sophisticated equipments today what we have. ಈ ಒಂದು ವಿಶೇಷ ಯೋಜನೆಯಡಿಯಲ್ಲಿ ಮೊದಲಿಗೆ ನಮಗೆ 12.5 ಕೋಟಿ ರೂಪಾಯಿಗಳು ಸಂದಾಯವಾಗುತ್ತೆ. ವಿಶೇಷವಾದ ಕರ್ತವ್ಯದ ಮೂಲಕ ನಮಗೆ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ಎಲ್ಲ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ನ ನಾವು ರೀಚ್ ಮಾಡಿದ್ರಿಂದ ನಮ್ಮ ಶಿಕ್ಷಣ ಸಂಸ್ಥೆಗೆ 5 ಕೋಟಿ ರೂಪಾಯಿಗಳ ಹೆಚ್ಚಿನ ಅನುದಾನವನ್ನು ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ನೀಡುತ್ತೆ. ಟೆಕ್ಯುಪ್ ಅನುಷ್ಠಾನಗೊಳಿಸಿದ ಸಂಸ್ಥೆಗಳ ಸಂಖ್ಯೆಯಲ್ಲಿ ನಮ್ಮ ರಾಜ್ಯದ್ದೇ ಅತಿ ಹೆಚ್ಚಿನ ಸಂಖ್ಯೆಯಾಗಿದೆ. ಅಲ್ಲದೆ ಅತಿ ಹೆಚ್ಚಿನ ಅನುದಾನ ಹಾಗೂ ಮಾನ್ಯತೆ ಪಡೆದ ಮತ್ತು ಅತಿ ಹೆಚ್ಚಿನ ಸಾಧನೆ ಮಾಡಿದ ಹೆಮ್ಮೆ ಕರ್ನಾಟಕ ರಾಜ್ಯದ್ದಾಗಿದೆ. 3 ಸಾಫ್ಟ್ವೇರ್ ಇದೆ. ಒಂದು ಮೀಡಿಯಾ, ಟಿಕ್ಯಾಡ್ ಹಾಗೂ ಕಾಮ್ಸಾಲ್ ಅಂತ. ಇದನ್ನು ನಾವು ಪ್ರಾಜೆಕ್ಟಲ್ಲಿ ನಾನು ತುಂಬ ಯೂಸ್ ಮಾಡ್ಕೊಂಡೇನೆ. ಹಾಗೂ ಟೆಕ್ಯುಪ್ಪಿನಿಂದ ನನಗೆ ಸ್ಟೈಪಂಡ್ ಕೂಡ ಬಂದಿದೆ, ಸಿಗ್ತಾ ಇದೆ.
ಸೊ ಅದು ನನಗೆ ಆರ್ಥಿಕವಾಗಿ ತುಂಬ ಸಹಾಯ ಮಾಡ್ತಾ ಇದೆ. ತುಂಬ ಕಡೆ ಟೆಕ್ನಿಕಲ್ ವಿಸಿಟಿಗೆ ಕರ್ಕೊಂಡು ಹೋಗಿದ್ದಾರೆ, ಇಂಡಸ್ಟ್ರಿಯಲ್ ವಿಸಿಟಿಗೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆಲ್ಲ ನಮಗೆ ಟೆಕ್ವಿಪ್ಪಿಂದನೇ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಮಗೆ ಸಬ್ಜೆಕ್ಟ್ ವೈಸ್ ತುಂಬ ಹೆಲ್ಪ್ ಆಗ್ತಿದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಆಯ್ಕೆಯಾದ ಬೆಂಗಳೂರಿನ ರಾಷ್ಟ್ರೀಯ ವಿದ್ಯಾಲಯ ತಾಂತ್ರಿಕ ಶಿಕ್ಷಣ ಸಂಸ್ಥೆ, BMS ತಾಂತ್ರಿಕ ಶಿಕ್ಷಣ ಸಂಸ್ಥೆ, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಮತ್ತು ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಇವು ದೇಶಕ್ಕೆ ಮಾದರಿಯಾದ ಸಂಸ್ಥೆಗಳಾಗಿವೆ. ಟೆಕ್ಯುಪ್ ಸಂಸ್ಥೆಗಳ ಪ್ರಾಧ್ಯಾಪಕರಿಂದ 285 ಮೌಲಿಕ ಗ್ರಂಥಗಳು ಹೊರಬಂದಿವೆ. ಜೀವನ ಗುಣಮಟ್ಟವನ್ನು ಸುಧಾರಿಸಲು 207 ನೂತನ ಆವಿಷ್ಕಾರಗಳನ್ನು ಕಂಡುಹಿಡಿಯಲಾಗಿದೆ. ಹೊಸ ಯೋಜನೆಗಳಿಗಾಗಿ ವಿವಿಧ ಕಾರ್ಖಾನೆಗಳೊಡನೆ 375 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಐನೂರ 27 ಸಂಶೋಧನೆ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಲಾಗಿದೆ. ಒಟ್ಟು 10,174 ಪ್ರಬಂಧಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ 40% ಪ್ರಬಂಧಗಳು ವಿಶ್ವಮಾನ್ಯತೆ ಪಡೆದಿವೆ. 1.2 ಪ್ರೋಗ್ರಾಮ್ನಲ್ಲಿ ನಮಗೆ 6 ಕೋಟಿ ಒಟ್ಟಿಗೆ ಬಂದಿದೆ. ಅದು ವರ್ಲ್ಡ್ ಬ್ಯಾಂಕ್ ಗೈಡ್ಲೈನ್ಸ್ ಮೇಲೆ ಮತ್ತು NPIUನವರು ಯಾವ್ಯಾವ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಪ್ರಕಾರನೇ ನಾವೆಲ್ಲ ಖರ್ಚು ವೆಚ್ಚವನ್ನು ಮಾಡಿದ್ದೇವೆ. Actually, it's a boon for our institution, for the development of the institution. Almost all the stakeholders have got the benefit out of this program. ಒಟ್ಟು 1669 ಸಂಕಿರಣಗಳು ನಡೆದಿವೆ. ಈ ಎಲ್ಲ ಕಾರಣಗಳಿಂದಾಗಿ ರಾಜ್ಯದ ಟೆಕ್ಯುಪ್ ಸಂಸ್ಥೆಗಳು ಸರ್ವತೋಮುಖ ಅಭಿವೃದ್ಧಿ ಸಾಧಿಸಿ ಕೇಂದ್ರ ಸರ್ಕಾರದ ಹಾಗೂ ವಿಶ್ವ ಬ್ಯಾಂಕ್ನ ಗಮನ ಸೆಳೆದಿವೆ. ನಿಗದಿತ ಗುರಿ ಮುಟ್ಟುವಲ್ಲಿ ಸಫಲತೆ ಸಾಧಿಸಿದ್ದರಿಂದ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ 30 ಕೋಟಿ ರೂಪಾಯಿಗಳ ಅಧಿಕ ಅನುದಾನ ನೀಡಲ್ಪಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ.